ಈಗ 2025 ಮುಗಿದು 2026 ಹತ್ತಿರ ಬರುತ್ತಿದೆ. ಹೊಸ ವರ್ಷ ಅಂದರೆ ಬರೀ ನ್ಯೂ ಇಯರ್ ರೆಸೊಲ್ಯೂಷನ್ಗೆ ಅಷ್ಟೇ ಅಲ್ಲ, ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ಸರಿ ಮಾಡಿಕೊಳ್ಳೋಕೆ ಇರುವ ಬೆಸ್ಟ್ ಟೈಮ್. ನೀವೇ ಯೋಚಿಸುತ್ತಾ ಹೋಗಿ, ಒಂದು ವೇಳೆ ನಿಮಗೆ ಹಠಾತ್ ಆಗಿ ಕೆಲಸ ಹೋದರೆ ಅಥವಾ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಿಮ್ಮ ಹತ್ರ ದುಡ್ಡಿದೆಯಾ, ಇಲ್ಲ ಅಂದರೆ ಸಾಲ ಮಾಡಿಕೊಳ್ಬೇಕಾ? ಹೀಗೆ ಎಷ್ಟೋ ಬಾರಿ ಹಲವು ಯೋಚನೆಗಳು ನಿಮ್ಮನ್ನು ಕೂಡ ಕಾಡುತ್ತಿರುತ್ತದೆಯಲ್ಲವೇ? ಅದಕ್ಕೆ ಬರೀ ಯೋಚನೆಯನ್ನು ಮಾಡಿ ಸುಮ್ಮನಾಗೋದರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ವಿಡಿಯೋದಲ್ಲಿ ಇದಕ್ಕೆ ಇರುವ 5 ಸಿಂಪಲ್ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ. ಇದರಿಂದ ನೀವು ಫೈನಾನ್ಷಿಯಲಿ ಸೇಫ್ ಆಗಿರ್ತೀರಿ, ಅದಲ್ಲದೆ ನಿಮಗೆ ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ, ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಪಾಲಿಸಬೇಕಾದ 5 ಪರ್ಸನಲ್ ಫೈನಾನ್ಸ್ ರೂಲ್ಸ್ಗಳ ಬಗ್ಗೆ ಮಾತನಾಡುತ್ತಾ ಹೋಗೋಣ. ಮೊದಲನೆಯದು ಹಾಗೂ ಬಹಳ ಇಂಪಾರ್ಟೆಂಟ್ ಆದ ಸ್ಟೆಪ್, ಅದು ಟರ್ಮ್ ಇನ್ಶೂರೆನ್ಸ್. ನಿಮ್ಮ ಮನೆಗಳಲ್ಲಿ ಯಾರು ಮುಖ್ಯವಾಗಿ ದುಡಿಯುತ್ತಾರೋ ಅಥವಾ ಒಟ್ಟಾರೆ ಯಾರ ದುಡಿತದ ಮೇಲೆ ಇಡೀ ಕುಟುಂಬ ನಿಂತಿರುತ್ತದೋ ಅವರೆಲ್ಲರಿಗೂ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಯಾಕೆ ಅಂದರೆ ಮುಂದೊಂದು ದಿನ ಹೆಚ್ಚು ಕಮ್ಮಿಯಾಗಿ ಅವರ ದುಡಿಮೆ ನಿಂತು ಹೋದರೆ ಅದರಿಂದ ಆ ದುಡಿತದ ಮೇಲೆ ನಿಂತಿರುವ ಕುಟುಂಬಗಳು ಆರ್ಥಿಕವಾಗಿ ಕಷ್ಟಪಡಬಾರದು. ಅದರಲ್ಲೂ ಒಂದು ವೇಳೆ ಕುಟುಂಬದಲ್ಲಿ ಒಬ್ಬರೇ ದುಡಿಯುವ ವ್ಯಕ್ತಿ ಇದ್ದರಂತೂ ಅವರಿಗೆ ಟರ್ಮ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್. ಇನ್ನು ನೆನಪಿಡಿ, ಇನ್ಶೂರೆನ್ಸ್ ಅನ್ನೋದು ಒಂದು ಹೂಡಿಕೆಯಲ್ಲ, ಅದು ನಿಮ್ಮ ಫ್ಯಾಮಿಲಿಯ ಸುರಕ್ಷತೆ. ನಿಮ್ಮ ವಾರ್ಷಿಕ ಆದಾಯದ ಕನಿಷ್ಠ 10ರಿಂದ 20 ಟೈಮ್ಸ್ ಕವರ್ ಇರುವ ಟರ್ಮ್ ಪಾಲಿಸಿಯನ್ನು ಖಂಡಿತ ತೆಗೆದುಕೊಳ್ಳಿ. ಇನ್ನು ಎರಡನೇ ಇಂಪಾರ್ಟೆಂಟ್ ಸ್ಟೆಪ್, ಅದು ಹೆಲ್ತ್ ಇನ್ಶೂರೆನ್ಸ್. ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಜ್ವರ ಬಂದರೂ ಆಸ್ಪತ್ರೆಗೆ ಹೋದರೆ ಸಾವಿರಾರು ರೂಪಾಯಿಯ ಬಿಲ್ ಬರುತ್ತದೆ. ಇನ್ನು ದೊಡ್ಡ ಕಾಯಿಲೆ ಬಂದರೆ ನಾವು ಕಷ್ಟಪಟ್ಟು ಕೂಡಿಸಿಟ್ಟಿರೋ ಅಷ್ಟು ಸೇವಿಂಗ್ಸ್ ಎಲ್ಲ ಒಂದೇ ಸಲಕ್ಕೆ ಖಾಲಿಯಾಗುತ್ತೆ. ಅದಕ್ಕೆ ನಿಮ್ಮ ಕುಟುಂಬವನ್ನು ಒಳಗೊಂಡಂತೆ ಎಲ್ಲರಿಗೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಕವರ್ ಬಹಳ ಮುಖ್ಯ. ಇನ್ನು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಸಾಮಾನ್ಯವಾಗಿ ಕಂಪನಿಗಳೇ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಆಫರ್ ಮಾಡುತ್ತವೆ. ಕೆಲವರು ಇದರ ಮೇಲೆ ಇನ್ನೊಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಸೂಚಿಸುತ್ತಾರೆ. ಸದ್ಯ ಅದನ್ನು ನಿಮ್ಮ ಆಯ್ಕೆಗೆ ಬಿಡುತ್ತೇನೆ. ಒಂದು ವೇಳೆ ನಮ್ಮ ದುಡಿಮೆ ಬಹಳ ಕಡಿಮೆ ಇದೆ ಅನ್ನೋರು ಕಡೆಯ ಪಕ್ಷ ಗವರ್ಮೆಂಟ್ನ ಆಯುಷ್ಮಾನ್ ಭಾರತ್ ಯೋಜನೆಗಾದರೂ ರಿಜಿಸ್ಟರ್ ಮಾಡಿಕೊಳ್ಳಿ. ಇನ್ನು ಮೂರನೆಯ ಸ್ಟೆಪ್, ಅದು ಎಮರ್ಜೆನ್ಸಿ ಫಂಡ್. ಒಂದು ವೇಳೆ ನಿಮ್ಮ ಕೆಲಸ ಹೊರಟು ಹೋದರೆ ಅಥವಾ ನಿಮಗೆ ಅರ್ಜೆಂಟಾಗಿ ಒಂದಷ್ಟು ಹಣ ಬೇಕಾದರೆ, ಯಾರ ಹತ್ರನೂ ಕೈ ಚಾಚಬಾರದು ಅಂತ ಅನಿಸಿದರೆ ನೀವು ಈಗಲೇ ಒಂದಷ್ಟು ಎಮರ್ಜೆನ್ಸಿ ಫಂಡನ್ನು ರೆಡಿ ಮಾಡಿಕೊಳ್ಳುತ್ತಾ ಹೋಗಿ. ಸಾಮಾನ್ಯವಾಗಿ ಇದು ನಿಮ್ಮ ತಿಂಗಳ ಖರ್ಚಿನ ಕನಿಷ್ಠ 3ರಿಂದ 12 ಟೈಮ್ಸ್ನವರೆಗೆ ಇರಬೇಕಾಗುತ್ತದೆ. ಉದಾಹರಣೆಗೆ, ನಿಮ್ಮ ಪ್ರತಿ ತಿಂಗಳ ಖರ್ಚು 20,000 ರೂಪಾಯಿ ಇದ್ದರೆ ಕನಿಷ್ಠ 60,000ದಿಂದ ಗರಿಷ್ಠ 2 ಲಕ್ಷದವರೆಗೆ ನೀವು ಎಮರ್ಜೆನ್ಸಿ ಫಂಡ್ ಹೊಂದುವುದು ಬಹಳ ಉತ್ತಮ. ಇದರಿಂದ ನಿಮಗೆ ಅರ್ಜೆಂಟಾಗಿ ಹಣ ಬೇಕಾದಾಗ ಪ್ರತಿ ಬಾರಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಹಾಳು ಮಾಡಬೇಕಾದ ಅಗತ್ಯವಿಲ್ಲ. ಇನ್ನು ಈ ಎಮರ್ಜೆನ್ಸಿ ಫಂಡ್ ಕೂಡ ಇನ್ವೆಸ್ಟ್ಮೆಂಟ್ ಅಲ್ಲವೇ ಅಲ್ಲ. ಇದನ್ನು ಸಾಮಾನ್ಯವಾಗಿ FDಯಲ್ಲೋ ಅಥವಾ ಬಹಳಷ್ಟು ಹೆಚ್ಚಿನ ಸುರಕ್ಷತೆ ಇರುವ ಲಿಕ್ವಿಡ್ ಮ್ಯೂಚುವಲ್ ಫಂಡ್ನಲ್ಲೋ ಇನ್ವೆಸ್ಟ್ ಮಾಡಿ. ಇದು ನಿಮಗೆ ರಿಟರ್ನ್ಗೋಸ್ಕರವೆಂದು ಇಟ್ಟಿರುವ ಹಣವಲ್ಲ. ಇನ್ನು 4ನೆಯ ಸ್ಟೆಪ್, ಅದು ಸ್ಟಾರ್ಟ್ ದ SIP ಟುಡೇ. ನನ್ನ ಹತ್ರ ಜಾಸ್ತಿ ಸಂಬಳ ಇಲ್ಲ, ನಾನು ಹೇಗೆ ಇನ್ವೆಸ್ಟ್ ಮಾಡಲಿ ಅಂತ ಕೇಳಬೇಡಿ. ಹೂಡಿಕೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಮೊತ್ತಗಳೇನು ಬೇಕಿಲ್ಲ. ತಿಂಗಳಿಗೆ ಕೇವಲ 100 ರೂಪಾಯಿಯಿಂದ ಹಿಡಿದು ನೀವು SIPಗಳನ್ನು ಶುರು ಮಾಡಬಹುದು. ಹಾಗೂ ಇಲ್ಲಿ ನೀವು ಎಷ್ಟು ಹಣ SIPಯನ್ನು ಮಾಡುತ್ತೀರಿ ಅನ್ನೋದರ ಜೊತೆಗೆ ನೀವು ಎಷ್ಟು ಬೇಗ ಹಾಗೂ ಎಷ್ಟು ಸಮಯವನ್ನು ಮಾರ್ಕೆಟಿಗೆ ನೀಡುತ್ತೀರಿ ಎಂಬುದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಪವರ್ ಆಫ್ ಕಾಂಪೌಂಡಿಂಗ್ನಿಂದ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ಮೊತ್ತ ಕ್ರಿಯೇಟ್ ಮಾಡಲು ಸಹಾಯ ಮಾಡುತ್ತದೆ. ಒಂದು ವೇಳೆ ನಿಮ್ಮಲ್ಲಿ SIP ಇಲ್ಲದಿದ್ದರೆ ದಯವಿಟ್ಟು ಒಂದು SIPಯನ್ನು 2026 ಜನವರಿಯಲ್ಲಿ ಖಂಡಿತ ಪ್ರಾರಂಭಿಸಿ. ಇನ್ನು ಕೊನೆಯದು ಮತ್ತು ಬಹಳ ಇಂಪಾರ್ಟೆಂಟ್, ನಿಮ್ಮಲ್ಲಿ ಹಲವಾರು ಜನರು ಈ ಮೇಲಿನ 4 ಸ್ಟೆಪ್ಗಳನ್ನು ಈಗಾಗಲೇ ಫಾಲೋ ಮಾಡುತ್ತಿರಬಹುದು. ಆದರೆ ಈ ಸ್ಟೆಪ್ನನ್ನು ಬಹುತೇಕ ಜನರು ನೆಗ್ಲೆಕ್ಟ್ ಮಾಡುತ್ತಾರೆ. ಅದೇ ಲಿಸ್ಟ್ ಔಟ್ ದ ಮಂತ್ಲಿ ಎಕ್ಸ್ಪೆನ್ಸಸ್. ಒಂದು ಪೇಪರ್ ತೆಗೆದುಕೊಳ್ಳಿ. ನಿಮ್ಮ ಒಂದು ತಿಂಗಳ ಎಲ್ಲ ಖರ್ಚನ್ನು ಕುಳಿತುಕೊಂಡು ಬರೆಯಿರಿ. ಅದರಲ್ಲಿ ಯಾವುದು ಸುಮ್ಮನೆ ವೇಸ್ಟ್ ಆಗುತ್ತಿದೆ ಅಂತ ನೋಡಿ. ಉದಾಹರಣೆಗೆ, ನೀವು ಬಳಸದೇ ಇರೋ OTT ಸಬ್ಸ್ಕ್ರಿಪ್ಷನ್, ಅಥವಾ ನೀವು ಎಂದೂ ಯೂಸ್ ಮಾಡದೇ ಇರೋ ಮೊಬೈಲ್ ಸಿಮ್ನ ರೀಚಾರ್ಜ್ ಇರಬಹುದು, ಅಥವಾ ಇನ್ಯಾವುದೋ ಬೇಡದ ಖರ್ಚುಗಳು ಕೂಡ ಇದರಲ್ಲಿ ಇರುತ್ತೆ. ಇದರಿಂದ ಯಾರಿಗೂ ಉಪಯೋಗವಿಲ್ಲ. ಆ ರೀತಿಯ ಖರ್ಚುಗಳನ್ನು ಈ ಕೂಡಲೇ ಕಟ್ ಮಾಡಿ. ಹಾಗೂ ಪ್ರತಿ 3 ತಿಂಗಳಿಗೊಮ್ಮೆ ಈ ಆಕ್ಟಿವಿಟಿಯನ್ನು ಮತ್ತೆ ಮತ್ತೆ ಮಾಡುತ್ತಾ ಹೋಗಿ. ಇದರಿಂದ ನಿಮ್ಮ ಬಹುತೇಕ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳು ಕಟ್ ಆಗಿ ನಿಮಗೆ ಹೆಚ್ಚಿನ ಹಣ ಉಳಿಸಲು ಹಾಗೂ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡಲು ಬಹಳ ಸಹಾಯವನ್ನು ಮಾಡುತ್ತವೆ.
ಸೊ ಫ್ರೆಂಡ್ಸ್, ನೀವು ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇರಬೇಕೆಂದರೆ ಈ 5 ವಿಷಯಗಳನ್ನು ಖಂಡಿತ ಈ ವರ್ಷದಿಂದಾದರೂ ಫಾಲೋ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮೊದಲಿಗೆ, ದುಡಿಯುವ ವ್ಯಕ್ತಿಗೆ ಟರ್ಮ್ ಇನ್ಶೂರೆನ್ಸ್, ಕುಟುಂಬದ ಎಲ್ಲಾ ಸದಸ್ಯರಿಗೆ ಹೆಲ್ತ್ ಇನ್ಶೂರೆನ್ಸ್, ಹಾಗೂ ಎಮರ್ಜೆನ್ಸಿಯ ಸಮಯದಲ್ಲಿ ಬೇಕಾಗುವ ರೀತಿಯಲ್ಲಿ ಎಮರ್ಜೆನ್ಸಿ ಫಂಡ್, ಹಾಗೂ 2026ನೇ ವರ್ಷಕ್ಕೋಸ್ಕರ ಒಂದು ಸಣ್ಣ SIPಯನ್ನು ಪ್ರಾರಂಭಿಸಿ. ಇನ್ನು ಅವೆಲ್ಲದಕ್ಕಿಂತ ಮೊದಲು ಕುಳಿತು ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ನಿಮ್ಮ ಪ್ರತಿ ತಿಂಗಳ ಎಲ್ಲ ಖರ್ಚುಗಳನ್ನು ಲಿಸ್ಟ್ ಮಾಡಿ ನೋಡಿ. ಅದರಲ್ಲಿರುವ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ. ಇದರಿಂದ ನಿಮ್ಮ ಹೂಡಿಕೆಯನ್ನು ಕೂಡ ಹೆಚ್ಚು ಮಾಡುತ್ತಾ ಹೋಗಬಹುದು. ಅಲ್ಲಿಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿಕೊಳ್ಳಿ. ಇದೇ ತರಹದ ಫೈನಾನ್ಷಿಯಲ್ ಟಿಪ್ಸ್ಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೈನಿಂಗ್ ಆಫ್ ಫಿನ್ಬಿಸ್ ಕನ್ನಡ.